ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಲೆಮನ್ ಟೀ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪುದೀನ, ಶುಂಠಿ, ಯಾಲಕ್ಕಿ ಎಲ್ಲ ಹಾಕಿಬಿಟ್ಟು ಲೆಮನ್ ಟೀ ಮಾಡ್ಕೊತಾ ಇದ್ದೆ. ಮಾಡ್ತಾ ನಮ್ಮ ಹಸ್ಬೆಂಡ್ ಬಂದು ಈ ಥರ 15 ಮೆಂಬರ್ಸ್ಗೆ ಅಡುಗೆ ಮಾಡಬೇಕು, ನೀನು ಕೈಲಿ ಮಾಡೋಕ್ಕಾಗತ್ತಾ ಅಂತ ಹೇಳಿದ್ರು. ನಾನು ಮಾಡ್ತೀನಾ ಅಂತ ಅಂದ್ಕೊಂಡು ಓಕೆ ಮಾಡೋಣ, ಟ್ರೈ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ನಮ್ಮ ಮಮ್ಮಿ ಹೆಲ್ಪ್ ತೊಗೊಂಡೆ. ನಮ್ಮ ಮಮ್ಮಿ ಆಯಿತು ನಾನು ಹೇಳ್ತೀನಿ, ಫೋನ್ ಮಾಡ್ತಾ ಹೇಳ್ತಾ ಇರ್ತೀನಿ, ನೀನು ಮಾಡು ಅಡುಗೆನ ಅಂತ ಹೇಳಿದ್ರು. ಸೊ ರೆಸಿಪಿ ಅವ್ರು ಹೇಳ್ತಾಯಿದ್ರು. ಸೊ ಇನ್ನೇನು ಮತ್ತೆ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ 15 ಮೆಂಬರ್ಸ್ಗೆ. ಬಿರಿಯಾನಿಗೆ ಮಸಾಲ ಐಟಮ್ನ ನೋಡಿಸ್ತಿದ್ದೀನಿ. ಸೊ ಇವಾಗ ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ. 4 ಈರುಳ್ಳಿ, 30 ಹಸಿಮೆಣ್ಸಿನ್ಕಾಯಿ, 3 ಸೇಬಷ್ಟು ಬೆಳ್ಳುಳ್ಳಿ ಮತ್ತು ಪಲಾವ್ ಎಲೆ ಐಟಮು. ಸೊ ಇವಾಗ ನಾನು ಅರಳೆಣ್ಣೆ 1 ಸ್ಪೂನ್ ಹಾಕ್ತಾಯಿದ್ದೀನಿ, 1 ಕಪ್ಪಷ್ಟು ಎಣ್ಣೆ, ಆಮೇಲೆ 1 ಸ್ಪೂನ್ ತುಪ್ಪ, ನೆಕ್ಸ್ಟು ಪಲಾವ್ ಎಲೆ ಐಟಮ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ತಾ ನೆಕ್ಸ್ಟು ಬೆಳ್ಳುಳ್ಳಿ ಬಿಡಿಸಿಟ್ಟಿರ್ತೀನಲ್ಲ, ಸೊ 3 ಸೇಬಷ್ಟು ಬೆಳ್ಳುಳ್ಳಿ ತೊಗೊಬೇಕು. ಅದನ್ನು ತೊಗೊಂಡು ಇವಾಗ ನಾನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮಾಡ್ತಾ ಇದ್ದಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ವ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡೆ. ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಮಾಡ್ತಾ ಇದ್ದಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋದು. ಸೊ ಇವಾಗ ಇಷ್ಟು ಫ್ರೈ ಇದೆಲ್ಲ ಮಸಾಲಾಗೆ ನಾನು ನೋಡಿಸ್ತಿರೋದು ನಿಮಗೆ. ಸೊ ಇಷ್ಟು ಫ್ರೈ ಮಾಡ್ಕೊಳ್ಳೋದು. ಸೊ ನಮ್ಮ ಮನೇಲಿ ಹರಳೆಣ್ಣೆ ಹಾಕ್ತಾರೆ. ನೀವು ಅನ್ಕೋಬೋದು ಏನಪ್ಪ ಹರಳೆಣ್ಣೆ ಹಾಕ್ಕೊತಾ ಇದ್ದಾರಂತ. ಸೊ ನಮ್ಮ ಮನೇಲಿ ಸ್ವಲ್ಪ ಹರಳೆಣ್ಣೆ ಹಾಕ್ತಾರೆ ಚಿಕನ್ಗೆ, ಸ್ವಲ್ಪ ಹೀಟ್ ಆಗಬಾರ್ದು ಅಂತ ನಮ್ಮಿದ್ರಲ್ಲಿ. ಸೊ ಹಾಗಾಗಿ ನಾನು ಹರಳೆಣ್ಣೆ ಹಾಕ್ಕೊತಾ ಇದ್ದೀವಿ. ಹರಳೆಣ್ಣೆ ನೆಕ್ಸ್ಟು ಎಣ್ಣೆ ಹಾಕ್ಕೊಳ್ಳೋದು, ಆ ಥರ ನಮ್ಮ ಮನೇಲಿ ಮಾಡೋದು, ನಮ್ಮ ತಾಯಿ ಮನೇಲಿ. ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಫ್ರೈ ಆಗ್ತಾ ಇದ್ದಾಗೆ ಇಲ್ಲಿ ನಾನು ಪುದೀನ, ಕೊತ್ತಂಬರಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ವಾಶ್ ಮಾಡಿ ಇವಾಗ ಫ್ರೈಗೆ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳೋಕ್ಕೆ. ಮತ್ತು 3 ಟೊಮೆಟೊ ತೊಗೊಂಡಿದ್ದೀನಿ. 3 ಟೊಮೆಟೊ ತೊಗೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು, ಪಾಪ ಅವರೇ ಕಟ್ ಮಾಡಿಕೊಟ್ಟಿದ್ದೆಲ್ಲ. ಅವರು ಮಾಡಿದ್ದಕ್ಕೆ ಸ್ವಲ್ಪ ಬೇಗ ಆಯಿತು. ನೋಡಿ ಈ ಥರ ಫಿನಿಶಿಂಗ್ ಆಗಿದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಸೀದಬೇಕು, ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ಈ ಥರ ಬಂದಿದೆ. ಸೊ ಅಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದು. ನೆಕ್ಸ್ಟ್ ನಾನು ಇಲ್ಲಿ ಪಾತ್ರೆಯಲ್ಲಿ ಒಗ್ಗರಣೆಗೆ ಎಣ್ಣೆ 1 ಕಪ್ಪು, ತಿರ್ಗಾ 1 ಸ್ಪೂನಷ್ಟು ತುಪ್ಪ ಎಲ್ಲ ಹಾಕಿ, ತಿರ್ಗಾ ಪಲಾವ್ ಎಲೆ ಐಟಮ್ಸು ತೊಗೊಂಡು ತಿರ್ಗಾ ಪಲಾವ್ ಎಲೆ ಎಲ್ಲ ಹಾಕಿದ್ವಿ. ಮಸಾಲೆಗೂ ಹಾಕಿದ್ವಿ, ಇದು ಫ್ರೈಗೆ ಇದು ರುಬ್ಬಿಟ್ಕೊಳಕ್ಕೆ ಹಾಕಿದ್ವಲ್ಲ, ಇವಾಗ ತಿರ್ಗಾ ಒಗ್ಗರಣೆಗೆ ಇದು ತಿರ್ಗಾ. ಸೊ ಎಲ್ಲ ಪಲಾವ್ ಎಲ್ಲ ಹಾಕಿ ತಿರ್ಗಾ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ 4 ಈರುಳ್ಳಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ನಮ್ಮ ಹಸ್ಬೆಂಡೇ ಮಾಡಿದ್ದು, ಪಾಪ ಅವರೇ ಕಟ್ ಮಾಡಿದ್ದು. ಅದಕ್ಕೆ ಅವ್ರ ಕೈಲೇ ಹಾಕ್ಸಿದ್ದು. ನೀವೇ ಕಟ್ ಮಾಡಿದಲ್ವಾ, ನೀವೇ ಹಾಕಿ ಅಂತ ಹೇಳಿ ಅವ್ರ ಕೈಲೇ ಮಾಡಿಸ್ದೆ. ಅವ್ರಿಗೊಂದು ಖುಷಿ ಅಲ್ವಾ, ಅವ್ರು ಕೊಡ್ತಾ ಇರೋದಲ್ವ, ಅದಕ್ಕೆ ಅವ್ರ ಕೈಯಿಂದನೇ ಮಾಡಿಸೋಣ ಅಂತ ಹೇಳಿ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಅವರೇ ಸ್ವಲ್ಪ ಹೆಲ್ಪ್ ಮಾಡಿದೆ, ಆ್ಯಕ್ಚುಲಿ ಹೆಲ್ಪ್ ಮಾಡಿದ್ದಕ್ಕೆ ಸರಿ ಹೋಯಿತು. ಇವಾಗ ನಾವು 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ವಿ. ಅರಿಶಿನ ಹಾಕಿದ್ಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಬೇಕು, ಮಾಡ್ತಾ ಫ್ರೈ ಮಾಡಬೇಕು. ಈಗ ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಸೊ ಇವಾಗ ನಾನು 2 kg ತೊಗೊಂಡಿದ್ದೀವಿ ಚಿಕನ್ಗೆ. ಚೆನ್ನಾಗಿ ವಾಶ್ ಮಾಡಿದ್ದಾಯಿತು. ನಾನು ಮಸಾಲಾಗೆಲ್ಲ ರೆಡಿ ಇಟ್ಕೊಂಡೆ, ಇನ್ನು ಕರೆಂಟ್ ಹೋಗಿಬಿಟ್ರೆ ಅಂತ. ನನ್ನ ಮಗನೂ ಸ್ವಲ್ಪ ಹೆಲ್ಪ್ ಮಾಡ್ದೆ ನೋಡಿ, ಅವನು ಕಪ್ಪಿಂದ ಹಾಕ್ತಾಯಿದ್ದಾನೆ. ಎಲ್ಲ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ ನೋಡಿ. ಈ ಥರ ಫಿನಿಶಿಂಗ್ ಆಗಿದೆ ಚಿಕನ್ನು. ಸೊ ಇವಾಗೆಲ್ಲ ಮಾಡಿ ಚೆನ್ನಾಗಿ ಮಸಾಲೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಈರುಳ್ಳಿ ಫ್ರೈ ಹಾಕ್ತಾ ಇದ್ದಾಗ ಇನ್ನೊಂದು ಕಡೆ ನಾನು 2 ಸೇಬಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಒಗ್ಗರಣೆಗೆ. ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೆ. 1 ಸ್ಪೂನಷ್ಟು ಗೋಡಂಬಿ, ಟೇಸ್ಟ್ನ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳಿ ಗೋಡಂಬಿನೂ ಸ್ವಲ್ಪ ಹಾಕಿದ್ದೀವಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಹಾಕು ಗೋಡಂಬಿನೂ ಹಾಕು, ಚೆನ್ನಾಗಿ ಬರಲಿ ಟೇಸ್ಟು ಅಂತ ಹೇಳಿದ್ರು. ಸೊ ಇವಾಗ ನಾನು ಚಿಕನ್ನ ತೊಳೆದಿಟ್ಕೊಂಡಿದ್ರು, ನಮ್ಮ ಹಸ್ಬೆಂಡ್ ತೊಳೆದಿಟ್ಬಿಟ್ಟಿದ್ರು, ಚೆನ್ನಾಗಿ ತೊಳೆದ್ಬಿಟ್ಟಿದ್ದಾರೆ ನೋಡಿ. ಹಾಕ್ತಾ ಇದ್ದಾರೆ ಇವಾಗ ಚಿಕನ್ನ. ನಾನು ಇನ್ನೊಂದು ಹೇಳಿದ್ದೆ ನಮ್ಮ ಹಸ್ಬೆಂಡ್ಗೆ, ಅಂಕಲ್ಗೆ ಹೇಳಿ ಬಿರಿಯಾನಿಗೆ ಅಂತ ಚೆನ್ನಾಗಿ ಹೊಡೆದ್ಬಿಟ್ಟು ಕೊಡಲಿ ಅಂತ. ಬಿರಿಯಾನಿ ತಕ್ಕನಂಗೆ ಇರುತ್ತಲ್ವ ಪೀಸ್ ಅಂತ, ಅದಕ್ಕೆ ಅವರು ಲೆಗ್ ಪೀಸ್ ಥರನೇ ಹೊಡೆದ್ಬಿಟ್ಟಿದ್ದಾರೆ ಅಂಕಲ್ಲು. ಚೆನ್ನಾಗಿ ಮಾಡಿದ್ದಾರೆ ಪೀಸು. ಇವಾಗ ನಾವು ಮಸಾಲಾನ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ನೈಸಾಗಿ ನಮ್ಮ ಹಸ್ಬೆಂಡು ಚೆನ್ನಾಗಿ ಗ್ರೈಂಡ್ ಮಾಡಿದರು. ಚೆನ್ನಾಗಿ ಸ್ಮೂತಾಗಿ ಬಂದಿದೆ ನೋಡಿ. ಅವ್ರಿಗೆ ತುರಿಯಾಗಿರಬಾರ್ದು, ಸಾಫ್ಟಾಗಿ ಕ್ಲೀನಾಗಿ ಬಂದಿತ್ತು. ನೆಕ್ಸ್ಟು ಮಸಾಲಾಗೆ ವಾಟ್ರ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಾನು ಇಲ್ಲಿ ರೈಸು 6 ಗ್ಲಾಸ್ ಏನೋ ಹಾಕಿ ತೊಗೊಂಡಿದ್ದೆ. 11 ಗ್ಲಾಸ್ ವಾಟ್ರ್ ತೊಗೊಂಡಿದ್ದೀವಿ. 11 ಗ್ಲಾಸ್ ವಾಟ್ರ್ ತೊಗೊಂಡು ಈ ಥರ ಮೆಜರ್ಮೆಂಟು ನಮ್ಮ ಮಮ್ಮಿ ಹೇಳಿದರು, ನಮ್ಮ ತಾಯಿಯವರು. ಸೊ ಹಾಗಾಗಿ ಅದೇ ಮೆಜರ್ಮೆಂಟಲ್ಲಿ ಪ್ರಕಾರನೇ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಅಕ್ಕಿಯೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಒಂಥರ ಟೇಸ್ಟ್ ಚೆನ್ನಾಗೇ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡ್ತಾ ಇದ್ರೇ ನಮಗೆ. ಇವಾಗ ನೋಡ್ಬೇಕು ಹೇಗೆ ಬರುತ್ತೆ. ಇವಾಗ ಕೈ ಹಿಡಿಯಷ್ಟು ಕಲ್ಲುಪ್ಪು ತೊಗೊಂಡಿದ್ದೀವಿ. ನಮ್ಮ ತಾಯಿಯವ್ರು ಹೇಳಿದ್ರು ಕೈ ಹಿಡಿಯಷ್ಟು ಕಲ್ಲುಪ್ಪು ತೊಗೊಬೇಕು ಅಂತ. ಸೊ ಹಾಗೆ ನಾವು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನ ಹಾಕಿದ್ದೀವಿ, ರುಚಿಗೆ ತಕ್ಕಷ್ಟು ಅಂತ. ಟೇಸ್ಟು ಚೆನ್ನಾಗಿ ಬಂದಿದ್ರು. ಟೇಸ್ಟ್ ಮಾಡಿದ್ರು ನಮ್ಮ ಹಸ್ಬೆಂಡ್, ಸ್ವಲ್ಪ ಕೊಟ್ಟಿದ್ದೆ.
ಚೆನ್ನಾಗಿದೆ, ಕರೆಕ್ಟಾಗಿದೆ ಅಂದರು. ಓಕೆ ಅಂತ ಹೇಳಿ ನೆಕ್ಸ್ಟು 1 ಪ್ಯಾಕೆಟ್ ಮೊಸರನ್ನ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀವಿ, ಹಾಕ್ತಾಯಿದ್ದೀವಿ. ಎಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಖಾರ ಹಾಕಬಾರ್ದು ಅಂತ ಹೇಳಿ ಹಾಗಾಗಿ ಮೊಸರು ಹಾಕ್ಕೊತಾ ಇರೋದು. ಸೊ ಇವಾಗ ಚೆನ್ನಾಗಿ ಮೊಸರು ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕರೆಕ್ಟಾಗಿ ಇದಾಗಬೇಕಲ್ಲ, ಸೆಟ್ ಆಗಬೇಕಲ್ಲ, ಎಲ್ಲದಕ್ಕೂ ಚೆನ್ನಾಗಿ ಸೆಟ್ಟಾಗಿ ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ ಬಿರಿಯಾನಿ ನೆಕ್ಸ್ಟು ಆಗೋದೇ ಕೆಲಸ. ಹೇಗೆ ಬರುತ್ತೋ ಏನೋ ಅಂತ ಕ್ಯೂರಿಯಾಸಿಟಿ. ಇವಾಗ ಪ್ರೀತಿಯಿಂದ ಮಾಡ್ತಾರೆ, ಆಫ್ಕೋರ್ಸ್ ಚೆನ್ನಾಗಿ ಬಂದೇ ಬರುತ್ತೆ. ನಮ್ಮ ಹಸ್ಬೆಂಡ್ ಕೈಯಾರೆ ಮಾಡ್ತಾ ಇದ್ದಾರಲ್ವ, ಚೆನ್ನಾಗಿ ಬಂದೇ ಬರುತ್ತೆ. ಒಂದು ಕಡೆ ಬಿರಿಯಾನಿ ರೆಡಿ ಆಗ್ತಾ ಇದ್ದಾಗ ಇನ್ನೊಂದು ಕಡೆ ನಾನು ಚಿಕನ್ ಕರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಸಿಂಪಲ್ ರೆಸಿಪಿ. 1 ಕಪ್ ಚಿಲ್ಲಿ ಪೌಡರ್, 1 ಕಪ್ ಧನಿಯಾ ಪೌಡರ್, 1 ಕಪ್ ಆನಿಯನ್, ಎಣ್ಣೆ, ತುಪ್ಪ ಅಷ್ಟೇ. ಮತ್ತು ಈಗ ಚಿಕನ್ ವಾಶ್ ಮಾಡಿ ರೆಡಿಯಾಗಿದೆ. 2 kg ಚಿಕನ್ಗೆ ಇವಾಗ ನಾನು ಎಣ್ಣೆ ಕಾದಿದೆ, 3 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಈ ಥರ ಬ್ರೌನಿಷಾಗಿ ಬರಬೇಕು, ಡಾರ್ಕ್ ಆಗಿರಬೇಕು, ಅವಾಗೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ ಉದ್ದದ್ದು ಕಟ್ ಮಾಡ್ಕೊಂಡಿದ್ದಲ್ಲ, ಚೆನ್ನಾಗಿ ಬಂದಿದೆ. ಇವಾಗ 2 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ, 2 ಸ್ಪೂನ್ ಅಷ್ಟೇ ಅದರಲ್ಲಿರೋದು. ಇದರಲ್ಲೂ ಅಷ್ಟೇ 2 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಮತ್ತು ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಸಾಲೆಯಲ್ಲಿ ಇಟ್ಕೊಂಡಿದ್ವಲ್ಲ ಧನಿಯಾ ಪುಡಿ, ಖಾರ ಪುಡಿ ಎಲ್ಲ, ಅದನ್ನು ಪೇಸ್ಟ್ ಮಾಡಿ ಇವಾಗ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ ಚಿಕನ್ಗೆ. ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕರೆಂಟೇ ಹೊರಟೋಗ್ಬಿಟ್ಟಿತ್ತು, ಏನಪ್ಪ ಮಾಡೋದು ಅಂತ. ಆಮೇಲೆ ನನ್ನ ಫ್ರೆಂಡ್ ಮನೆ ಹತ್ರ ಹೋದೆ, ಪೂಜಾ ಅಂತ. ಥ್ಯಾಂಕ್ ಯು ಪೂಜಾ, ಇಷ್ಟು ನಗ್ನಗ್ತಾಯಿಂದ ಪ್ರೀತಿಯಿಂದ ಮಾಡಿಕೊಟ್ಟಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸಾಫ್ಟಾಗಿ ಬಂದಿದೆ ಗ್ರೇವಿ. ಅಷ್ಟು ನೀಟಾಗಿ ರುಬ್ಬಿದ್ದಾರೆ ಅವರು ಪ್ರೀತಿಯಿಂದ. ಥ್ಯಾಂಕ್ ಯು ಪೂಜಾ. ಮತ್ತು ಇವಾಗ ನಾವು ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದೇ ಮಸಾಲೆಗೆ ವಾಟರ್ನ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ನಾನು ಅದಕ್ಕೆ ಸ್ವಲ್ಪ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತೆ, ಡೆಕೋರೇಷನಾಗಿ ಚೆನ್ನಾಗಿ ಕಾಣಲಿ ಇನ್ನ ಅಂತ. ಚಿಕನ್ ಪೀಸ್ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ರೈಸು ಅಷ್ಟೇ ಉದ್ದುದ್ರಾಗಿ ಬಂದಿದೆ. ಟೇಸ್ಟು ಕರೆಕ್ಟಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ? ಮಸಾಲೆ ಎಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಗಾಡ್, ಫೈನಲಿ ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬಂದಿದೆ ಅಂತ ಇವರೇ ಹೇಳಿದ್ಮೇಲೆ ಓಕೆ. ಹಂಗಾದ್ರೆ ಚಿಕನ್ ಸಾರಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಚಿಕನ್ ಸಾರಲ್ಲಿ ಓಕೆನಾ ಟೇಸ್ಟು? ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿ ಬಂದಿದೆ. ಎಲ್ಲ ಕರೆಕ್ಟಾಗಿದೆ. ಸಪ್ಪೇನಿಲ್ಲ ಅಲ್ವಾ? ಸಪ್ಪೇನಿಲ್ಲ, ಕರೆಕ್ಟಾಗಿದೆ. ಓಕೆ, ಬೆಂದಿದೆಯಾ ಚಿಕನ್? ಬೆಂದಿದೆಯಾ? ಆಫ್ ಮಾಡ್ಬಿಡೋಣ ಹಾಗಾದ್ರೆ. ಆಫ್ ಮಾಡು. ಓಕೆ.